ಸರ್ಕಾರ ಅಲ್ಲೊಂದು ಮೇಲ್ಸೇತುವೆ ಕಟ್ಟುತ್ತೆ. 10 ವರ್ಷಗಳಿಂದ ಒಂದು ಬೇಡಿಕೆ ಇರುತ್ತೆ, ಮೇಲ್ಸೇತುವೆ ಆಗಬೇಕು, ಇಲ್ಲಿ ಜನ ಪರದಾಡ್ತಾ ಇದ್ದಾರೆ ಅಂತ. ಸರ್ಕಾರ ಮೇಲ್ಸೇತುವೆ ಕಟ್ಟಿದ ನಂತರ ಜನರ ಬಳಕೆಗೆ ಮುಕ್ತವಾಗಿ ನೀಡಬೇಕಾಗಿತ್ತು, ಸಮಸ್ಯೆಗೆ ಪರಿಹಾರ ಸಿಗ್ತಾ ಇತ್ತು. ಆದರೆ ಆ ಕೆಲಸವನ್ನು ಅಲ್ಲಿನ ಜಿಲ್ಲಾಡಳಿತ ಮಾಡಿರಲಿಲ್ಲ. TV5 ಜನಧನಿಯ ಉದ್ದೇಶವೇ ಅದು. ಜನರಿಗೆ ಸಮಸ್ಯೆ ಆದಾಗ ಅದಕ್ಕೆ ಸ್ಪಂದನೆ ನೀಡುವ ನಿಟ್ಟಿನಲ್ಲಿಯೇ ಜನಧನಿ ಪ್ರಸಾರ ಆಗುತ್ತೆ. ಹಾಸನ ಜನರ ಸಮಸ್ಯೆಗೆ ಪರಿಹಾರ ಕಲ್ಪಿಸಿದೆ TV5. 10 ವರ್ಷಗಳ ವಾಹನ ಸಂಚಾರ ಜಂಜಾಟಕ್ಕೆ ಮುಕ್ತಿ ಸಿಕ್ಕಿದೆ. ರೈಲ್ವೆ ಮೇಲ್ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಸಿಕ್ಕಿದೆ. 10 ವರ್ಷಗಳ ಜಂಜಾಟ ಆಯಿತು. ಇವತ್ತಿನಿಂದ ಬ್ರಿಡ್ಜ್ ಮೇಲೆ ವಾಹನಗಳ ಸಂಚಾರಕ್ಕೆ ಅವಕಾಶ. ಇಷ್ಟು ದಿನ ಬಂದಾಗಿದ್ದ ರೈಲ್ವೆ ಮೇಲ್ಸೇತುವೆ ಇವತ್ತು ಓಪನ್ ಆಗಿದೆ. ಹಾಸನ ನಗರದಿಂದ ಹೊಸ ಕೋರ್ಟ್ವರೆಗೆ ಮೇಲ್ಸೇತುವೆ ನಿರ್ಮಾಣ ಆಗಿದೆಯಲ್ಲ, ಅದರ ಚಾಲನೆ ಆಗಿದೆ. ರೈಲ್ವೆ ಮೇಲ್ಸೇತುವೆ ಓಪನ್ಗೆ ಒತ್ತಾಯ ಮಾಡಿದರು ಸಾರ್ವಜನಿಕರು. ಆದರೆ ಚಾಲನೆ ನೀಡದ ಕಾರಣಕ್ಕಾಗಿ TV5 ಮೂಲಕ ಜನ ಹಕ್ಕೊತ್ತಾಯವನ್ನು ಮಂಡಿಸಿದ್ರು. ತಕ್ಷಣ ಎಚ್ಚೆತ್ತ ಹಾಸನ ಜಿಲ್ಲಾಡಳಿತ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೋರಾಟದ ಮೂಲಕವೇ ಪ್ರತಿಯೊಂದನ್ನು ಪಡೆಯಬೇಕು ಎನ್ನುವ ಕಾರಣ ಇದು ಕೂಡ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಇದು ಹಾಸನದ ಮೇಲ್ಸೇತುವೆ ಕ್ಲೋಸ್ ಮಾಡಲಾಗಿತ್ತು. ವಾಹನ ಸಂಚಾರಕ್ಕೆ ಅವಕಾಶ ಇರಲಿಲ್ಲ. ಇದರಿಂದ ಹಾಸನ ನಗರದ ಜನತೆಗೆ ತೊಂದರೆಯಾಗುತ್ತೆ ಅಂತ ವರದಿ ಮಾಡಿದಾಗ ತಕ್ಷಣ ಅಲ್ಲಿನ ಜಿಲ್ಲಾಡಳಿತ ಒಂದು ಕ್ರೇನ್ ಕಳಿಸ್ಕೊಡ್ತು. ಹೀಗೆ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತ ಮಾಡಲಾಯಿತು. ನೋಡ್ತಾ ಇದ್ದೀರಿ, ಸಂಚಾರಕ್ಕೆ ಅಡ್ಡಿಯಾಗಿ, ಅಂದರೆ ಸಂಚಾರ ಮಾಡದಂತೆ ರಸ್ತೆಗೆ ಅಡ್ಡಲಾಗಿ ತಡೆಯೊಡ್ಡಲಾಗಿತ್ತು. ಜಿಲ್ಲಾಡಳಿತ ಅದನ್ನು ತೆರವುಗೊಳಿಸಿ ವಾಹನಗಳ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದು TV5 ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. TV5 ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ನಂತರದಲ್ಲಿ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಾಹನಗಳ ಸಂಚಾರಕ್ಕೆ ಮುಕ್ತ ಮಾಡಿದೆ. ಎಷ್ಟು ಅನುಕೂಲ ಆಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ಕೂಡ ಹಾಸನ ನಗರದಿಂದ ಹೊಳೆನರಸೀಪುರಕ್ಕೋ, ಅರಕಲಗೂಡಿಗೋ, ಚನ್ನಪಟ್ಟಣಕ್ಕೋ, ಇನ್ನಿತರ ಪ್ರದೇಶಗಳಿಗೆ ತೆರಳಬೇಕು ಅಂತ ಹೇಳಿದ್ರೆ ಈ ಮೇಲ್ಸೇತುವೆಯ ಕೆಳಗೆ ಹೋಗಬೇಕಾಗಿತ್ತು. ಮೇಲ್ಸೇತುವೆಯ ಕೆಳಗೆ ಹೋದರೆ ಅಲ್ಲಿ ರೈಲ್ವೆ ಹಳಿಯನ್ನು ದಾಟಬೇಕಾಗಿತ್ತು. ಮೇಲ್ಸೇತುವೆ ಉದ್ದೇಶ ರೈಲ್ವೆ ಹಳಿಯನ್ನು ಸುಲಭವಾಗಿ ದಾಟಬೇಕು ಅಂತ. ಆದರೆ ಆ ಉದ್ದೇಶವನ್ನೇ ಮರೆತು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿರಲಿಲ್ಲ. ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮೇಲ್ಸೇತುವೆ ಬಂದ್ ಮಾಡಿದ್ದಂಥ ದೃಶ್ಯ ನಿನ್ನೆ ರಾತ್ರಿಯೇ ಇದನ್ನು ತೆರವುಗೊಳಿಸಿ ಓಪನ್ ಮಾಡಿಸಲಾಗಿದೆ. ಹಾಸನ ಜನರ ಸಮಸ್ಯೆ ನೀಗಿದಂತಾಗಿದೆ. ಇನ್ನು ಬಸ್ ಸ್ಟ್ಯಾಂಡ್ನಿಂದ ಆಚೆಗೆ ಚನ್ನಪಟ್ಟಣನೋ, ಇಂಡಸ್ಟ್ರಿಯಲ್ ಏರಿಯಾನೋ, ಬೈಪಾಸ್ ಸುತ್ತಮುತ್ತ ಇರುವಂಥ ಮನೆಗಳಿಂದ ಹಾಸನ ನಗರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಬ್ರಿಡ್ಜ್ ಭಾಳ ಅನುಕೂಲಕರವಾಗಿತ್ತು. ಆದರೆ ಅಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇರಲಿಲ್ಲ. ಈಗ ಅವಕಾಶ ದೊರೆತಿರುವ ಕಾರಣಕ್ಕಾಗಿ ಹಾಸನ ಜನತೆ TV5ಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಜೊತೆಗೆ TV5 ಮೂಲಕ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಮೇಲ್ಸೇತುವೆ ಮೇಲೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಈಗ ಸುಲಭವಾಗಿ ವಾಹನ ಸವಾರರು ಅಲ್ಲಿ ತೆರಳುತ್ತಾ ಇದ್ದಾರೆ. ಇದು TV5ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುಸಜ್ಜಿತವಾದ ರಸ್ತೆ,
ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣವಾದಂಥ ರಸ್ತೆ. ಈ ರಸ್ತೆ ಜನರ ಬಳಕೆಗೆ ಅನುಕೂಲವಾಗಬೇಕು ಅನ್ನುವ ಉದ್ದೇಶದಿಂದ ಬಳಕೆಯಾಗಿದ್ದಂಥ ರಸ್ತೆ. ನಿನ್ನೆ ಜನಧನಿಯಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಅಲ್ಲಿರುವಂಥ ಎಡವಟ್ಟುಗಳನ್ನು ಕೂಡ, ಕಣ್ಣಿಗೆ ರಾಚುವಂತೆ ಇದ್ದಂಥ ಎಡವಟ್ಟುಗಳನ್ನು ಕೂಡ ನಾವು ಗಮನಕ್ಕೆ ತಂದಿದ್ವಿ. TV5ನಲ್ಲಿ ಈ ವರದಿ ಪ್ರಸಾರವಾದ ನಂತರದಲ್ಲಿ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ನೋಡ್ತಾ ಇದ್ದೀರಿ ಎಷ್ಟು ಸುಸಜ್ಜಿತವಾಗಿದೆ ರಸ್ತೆ, ಎಷ್ಟು ಅಚ್ಚುಕಟ್ಟಾಗಿದೆ. ಕೋಟ್ಯಂತರ ರೂಪಾಯಿ ಇದಕ್ಕಾಗಿ ಖರ್ಚು ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಲ್ಲಿ ಕೆಲವಷ್ಟು ಕಾಮಗಾರಿಯನ್ನು ಪೂರ್ಣಗೊಳಿಸಿರಲಿಲ್ಲ, ಕೆಲವಷ್ಟು ಕೆಲಸಗಳನ್ನು ಅಲ್ಲಿಗೆ ಬಿಟ್ಟಿದ್ದರು. ಇದೀಗ ಆ ನೆಪವೊಡ್ಡಿ ಅಲ್ಲಿನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಇನ್ನೆಷ್ಟು ಶತಮಾನಗಳು ಬೇಕ್ರಿ, ಇನ್ನೆಷ್ಟು ದಶಕಗಳು ಬೇಕು? ಇಷ್ಟು ದಿನ ಮೇಲ್ಸೇತುವೆ ನಿರ್ಮಾಣ ಮಾಡಿ ಅಂತ ಹೋರಾಟ ಮಾಡಿದ್ದಾಯಿತು. ಇದೀಗ ಆ ಮೇಲ್ಸೇತುವೆಯನ್ನು ಜನಬಳಕೆಗೆ ಮುಕ್ತ ಮಾಡಿ ಅಂತ ಹೋರಾಟ ಮಾಡಬೇಕಾ? ಇಂಥ ಪ್ರಶ್ನೆಯನ್ನು TV5 ನಿನ್ನೆ ಎತ್ತಿತ್ತು. ಜನರ ಪರವಾಗಿ ಮೇಲ್ಸೇತುವೆ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಜನಧನಿಯಲ್ಲಿ ಧ್ವನಿ ಎತ್ತಿದ್ವಿ. ಇದೀಗ ಆ ಧ್ವನಿಗೆ ಜಿಲ್ಲಾಡಳಿತ ಸ್ಪಂದಿಸಿದೆ. ತಕ್ಷಣಕ್ಕೆ ನಿನ್ನೆ ರಾತ್ರಿಯೇ ತೆರವು ಮಾಡುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ನಿರಂತರವಾಗಿ ಈ ಸುದ್ದಿಯ ಫಾಲೋಅಪ್ನಲ್ಲಿದ್ದರು. ಪ್ರಕಾಶ್ ವರದಿಯನ್ನು ಕಳಿಸಿಕೊಟ್ಟಿದ್ದು ಮಾತ್ರವಲ್ಲ, ಜನರ ಬಳಕೆಗೆ ಮುಕ್ತವಾಗುವಲ್ಲಿಯೂ ಕೂಡ ನಿರಂತರವಾಗಿ ಫಾಲೋಅಪ್ ಮಾಡಿ ಈಗ ಬಳಕೆಗೆ ಮುಕ್ತವಾಗುವಂತೆ ನೋಡಿಕೊಂಡಿದ್ದಾರೆ. ಹಾಸನ ಜನತೆ ನಿಜಕ್ಕೂ ಕೂಡ ಈ ಸೇತುವೆ ಬಳಕೆಗೆ ಮುಕ್ತವಾಗಿರುವುದು ಹಾಸನ ಜನತೆಯ ನೆಮ್ಮದಿಗೆ ಕಾರಣವಾಗಿದೆ. ಹಾಸನ ಜನತೆ ನಿರಾತಂಕವಾಗಿ ಈಗ ಪ್ರಯಾಣ ಮಾಡ್ಬೋದಾಗಿದೆ, ವಾಹನಗಳನ್ನು ಸಂಚಾರ ಮಾಡ್ಬೋದಾಗಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದರೆ ಬೆಂಗಳೂರು ಮೈಸೂರು ದಶಪಥ ರಸ್ತೆ ಕಂಡಂಗೆ ಕಾಣಿಸುತ್ತೆ. ಹಾಸನ ಜಿಲ್ಲೆಯ ಈ ಮೇಲ್ಸೇತುವೆ ಹೋರಾಟ ಇದೆಯಲ್ಲ, ಭಾಳ ದೊಡ್ಡ ಮಟ್ಟಕ್ಕೆ ನಡೆದಿದೆ. ನಾನು ಕೂಡ ಹಾಸನದ ವರದಿಗಾರನಾಗಿರುವಂಥ ಸಂದರ್ಭದಲ್ಲಿಯೂ ಕೂಡ ಇಂಥ ಹೋರಾಟಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇತ್ತು. ಈಗ ಬಳಕೆಗೆ ಮುಕ್ತವಾಗಿಲ್ಲ ಅಂತ ಹೇಳಿದ್ರೆ ಹಾಸನ ಜನತೆ ಸುಮ್ಮನೆ ನೋಡ್ತಾ ಕೂತ್ಕೊಳ್ಬೇಕಾ? ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಸೇತುವೆ ಬರೀ ಚಂದದ ಶೋ ಪೀಸಾ? ಇದು ನೋಡಲಿಕ್ಕೆ ಮಾತ್ರ ಇಟ್ಟಿರೋದಾ? ಅಲ್ಟಿಮೇಟ್ಲಿ ಜನತೆಯ ಬಳಕೆಗೆ ಸಿಗಬೇಕಲ್ವಾ? ಪ್ರತಿಯೊಂದನ್ನು ಕೂಡ ಹೇಳಿ ಕೇಳಿನೇ ಪಡ್ಕೊಳ್ಬೇಕಾದಂಥ ಸ್ಥಿತಿ ನಮ್ಮ ಭಾರತ ದೇಶದಲ್ಲಿದೆ. ಹೇಳದೆ ಹೋದರೆ ಜನತೆಯ ಬಗ್ಗೆ ಕಳಕಳಿ ಇಟ್ಟುಕೊಂಡಿರುವಂಥ ಸರ್ಕಾರಗಳು, ಜನತೆಯ ಬಗ್ಗೆ ಒಂದು ಕಾಳಜಿ ಇರುವಂಥ ಅಧಿಕಾರಿಗಳು ನಾವು ಹೇಳುವ ಮುನ್ನವೇ ಇದನ್ನು ಮಾಡಬೇಕಾಗಿತ್ತು. ಆದರೆ ಮಾಡದೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಬಳಕೆಗೆ ಸಿಗದಂತೆ ನೋಡಿಕೊಂಡಿದ್ರು. ಇದೀಗ ಮುಕ್ತವಾಗಿದೆ. ಹಾಸನ ಜಿಲ್ಲೆಯ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ನಮಗೆ ಹಾಸನ ಜನಗಳು ಧೂಳು ಕುಡ್ಕೊಂಡು ಓಡಾಡ್ತಾ ಇದ್ವು. ಇವತ್ತಿದು ತೆರವುಗೊಳಿಸವ್ರೆ. ಬೆಳಗ್ಗೆ TV5ನವರು ವರದಿ ಮಾಡಿ ಸುದ್ದಿ ಮಾಡಿ ಸಂಜೆ ಹೊತ್ತಿಗೆ ಇವತ್ತು ಓಪನ್ ಆಯಿತು ಅಂತಂದರೆ ನಿಜವಾಗ್ಲೂ ನಾವು TV5ಗೆ ತುಂಬ ಧನ್ಯವಾದ ಹೇಳ್ತೀವಿ. ಯಾಕೆ ಅಂತ ಅಂದರೆ ಇಷ್ಟು ದಿನ ನಾವು ಇಲ್ಲಿ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಬಳಸ್ಕೊಂಡು ಬರ್ತಾಯಿದ್ರು. ಅಲ್ಲಿ ಕೋರ್ಟ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಕಾರ್ಖಾನೆಗಳಿಗೆ ಹೋಗುವಂಥ ಜನಗಳಿದ್ರು. ಆಟೋದವ್ರಿಗಂತೂ ತುಂಬ ಸಮಸ್ಯೆ ಆಗಿತ್ತು ಪಾಪ. ಯಾಕೆಂದರೆ ಇವ್ರಿಗೆ ನೀವು 3 ಕಿಲೋಮೀಟ್ರ್ ಬಳಸಕ್ಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು ತುಂಬ ಟಾರ್ಚರ್ ಕೊಡ್ತಾಯಿದ್ರು. ನಿಜವಾಗ್ಲೂ ಅನುಕೂಲ ಆಗಿದೆ. ನಾವು TV5ಗೆ ಮನಸ್ಫೂರ್ತವಾಗಿ ಅಭಿನಂದಿಸ್ತೀವಿ. ಜೊತೆಗೆ ಏನು ಅಂತಂದರೆ ಜಿಲ್ಲಾಡಳಿತ ಇಲ್ಲಿ ಈ ಒಂದು ಮೇಲ್ಸೇತುವೆ ಓಪನ್ ಮಾಡೋಕ್ಕೆ ಬಂದಿಲ್ಲ. ಮೌಖಿಕವಾಗಿ ಯಾರಿಗೂ ಹೇಳಿ ಇವತ್ತು ಇದನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಬಂದು ಇದನ್ನು PWD ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೆಲ್ಲ ಬಂದು ಮಾಡಿ ಇದನ್ನು ಮಾಡಬೇಕು. ಆದರೆ ಇವತ್ತು ಯಾರು ಬಂದಿದ್ದಾರೆ ಅಂತಂದರೆ ಇಲ್ಲಿ DC ಬಂದಿಲ್ಲ, ಯಾರೂ ಬಂದಿಲ್ಲ. ಅಲ್ಲೆಲ್ಲ ತಹಸೀಲ್ದಾರರು AC ಅಲ್ಲಿನ ಕತ್ತಾರೆ. ಇಲ್ಲಿ ಪಾಪ ಇಲ್ಲಿ ಬಂದ್ಬಿಟ್ಟು RTOದವ್ರು ಬಂದು ಇದನ್ನ ತೆರವುಗೊಳಿಸೋದ್ರು. RTOದವ್ರು ಮಾಡೋ ಕೆಲಸ ಅಲ್ಲ ಇದು. ಜಿಲ್ಲಾಡಳಿತ ಯಾಕೆ ನರಸತ್ತಂಗೆ ಕೂತಿದ್ದೆ, ದಯವಿಟ್ಟು ನೀವು ಇವತ್ತು ಇದನ್ನ ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ. ಇದನ್ನ ಇದೇ ರೀತಿ ಮುಂದುವರಿಸಬೇಕು. ಜೊತೆಗೆ ಇನ್ನೊಂದೇನೆಂದರೆ ಇನ್ನೊಂದೇನಿದೆ ಅಲ್ಲಿ ಕೆರಡ ಇನ್ನೊಂದು ರಸ್ತೆ ಇದೆ, ಆ ರಸ್ತೆನೂ ಅನುವು ಮಾಡಿಕೊಡಿ. ಯಾಕೆಂದರೆ ಒಂದೇ ರಸ್ತೆಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 2 ರಸ್ತೆಗಳು ಇರಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕ್ತೀವಿ. ಯಾಕೆ ಅಂತಂದರೆ ಇದು 2 ಪಥ ರಸ್ತೆ ಇದು
ಇದರಲ್ಲಿ ಒಂದು ಪಥ ಆಗಿದೆ, ಇನ್ನೊಂದು ಪಥ ಆಗಿಲ್ಲ. ಹಾಗಾಗಿ 2 ಪಥ ಆಗೋ ತನಕನೂ ಸಹ ಆರ್ಎಸ್ ಇರಬೇಕು ಅನ್ನೋದು ನಾವು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀವಿ. ನಮಗೆ ಹಾಸನ ಜನಗಳು ಇದು 10 ವರ್ಷದ ಹಾಸನದ ಜನತೆಯ ಒಂದು ಕನಸಿನ ಕೂಸು ಈ ಮೇಲ್ಸೇತುವೆ. ಸುಮಾರು 10 ವರ್ಷದಿಂದ ಕೇವಲ ಒಂದು ಒನ್ ವೇ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಏನು ಅನುದಾನ ಬಿಡುಗಡೆ ಆಗಿದೆ, ಅನುದಾನವನ್ನ ತಕ್ಷಣ ಬಿಡುಗಡೆ ಮಾಡಿ ಇನ್ನೊಂದು ಏನಿದೆ ರಸ್ತೆ ಅದನ್ನು ಕೂಡ ಪೂರ್ಣಗೊಳಿಸಬೇಕು. ನಾವು ಇಲ್ಲಿ ಇಂಡಸ್ಟ್ರಿ ಏರಿಯಾ ಇರೋದ್ರಿಂದ ತುಂಬ ಕಷ್ಟ ಆಗ್ತಿದೆ. 3 ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕು. ಆಮೇಲೆ ಕಾರ್ಮಿಕರು, ಆಮೇಲೆ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥವ್ರು, ಇವರೆಲ್ಲರಿಗೂ ತುಂಬ ಕೋರ್ಟ್ಗೆ ಹೋಗ್ತಕ್ಕಂಥವ್ರು, ಇವರೆಲ್ಲರಿಗೂ ತುಂಬ ಟೈಮಿಂಗ್ಸು ಪಿಕಪ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಈ ಏನು ಕಾಮಗಾರಿ ಸ್ಥಗಿತಗೊಂಡಿದೆ ಇದನ್ನ ಪೂರ್ಣಗೊಳಿಸಬೇಕು ಅಂತ ನಾನು TV5 ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ. ಇದು 10 ವರ್ಷದ ಹಾಸನದ ಜನತೆಯ ಹಾಸನದ ಮೇಲ್ಸೇತುವೆ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. TV5ನಲ್ಲಿ ವರದಿ ಬಿತ್ತರವಾದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸತೀಶ್ ಪಟೇಲ್ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು. ಇಂಥ ಸಂದರ್ಭಗಳಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಸತೀಶ್ ಪಟೇಲ್ ಈಗ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸತೀಶ್ ಪಟೇಲ್ ಅವರೇ. ಸರ್ ನಮಸ್ತೆ, ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀನಿ, ತಾವು? ಚೆನ್ನಾಗಿದೆ ಸರ್. ನೋಡ್ತಾ ಇದ್ದೀವಿ ನಿಮ್ಮ ಹೋರಾಟ ಮುಂದುವರೆದಿದೆ. ದಶಕಗಳ ಕಾಲ ಹಿಂದೆನೂ ಹೋರಾಟ ಮಾಡಿದ್ರಿ, ಈಗಲೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ. ಜನಗಳ ಪಾಲಿಗೆ ಇವತ್ತು ಮುಕ್ತವಾಗಿದೆ. ಏನು ಹೇಳಕ್ ಬಯಸ್ತೀರಿ ಸತೀಶ್ ಪಟೇಲ್? ಮೊದಲನೇದಾಗಿ TV5ಗೆ ನಾವು ತುಂಬುರ್ದವಾದ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಬೆಳಗ್ಗೆ ವರದಿನ ಪ್ರಸಾದ ಮಾಡಿ ಸಂಜೆ ಒಳಗೆ ಓಡಾಡಿಕೆ ಮುಕ್ತ ಆಯ್ತು ಅಂತ ಅಂದ್ರೆ ಇದು TV5ದ ಒಂದು ಫಲಶ್ರುತಿನೇ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಈ ತರ ಸುದ್ದಿಗಳಾಗ್ತಾ ಇರ್ಬೇಕು. ಹಾಸನದ ತರ ಸಮಸ್ಯೆಗಳು ಏನಾದ್ರು ಇದ್ರೆ TV5 ನಮಗೆ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನೋದು ಹಾಸನ ಜನತೆಯಲ್ಲಿ ಒಂದು ನಂಬಿಕೆ ಬಂದಿದೆ ಈಗ. ಯಾಕೆಂದ್ರೆ ಬೆಳಿಗ್ಗೆ ಸುದ್ದಿ ಮಾಡಿದ ತಕ್ಷಣ ಸಂಜೆ ತೆರವುಗೊಳಿಸಿದ್ರು. ನಮ್ಗೆ ಒಂಥರ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಜಿಲ್ಲಾಡಳಿತಕ್ಕೆ ನಾವೊಂದು ಮನವಿ ಕೊಟ್ರೆ ಆ ಮನವಿನ ಪರಿಶೀಲಿಸ್ತೀವಿ, ಸಭೆಗೆ ಇಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೂಡ್ತಾ ಇರ್ತಾರೆ ನಮ್ಗೆ ನ್ಯಾಯ ಕೊಡೋದನ್ನ. ಆದ್ರೆ ಅಲ್ಲೇ ಬಹುಮಾನ ಆಗಿರೋದು ಇವತ್ತು ಒಂಥರ ಖುಷಿಯಾದ ವಿಚಾರ. ಹಾಗಾಗಿ ನಿಮ್ಮೆಲ್ಲ ತಂಡಕ್ಕೂ ಮತ್ತು ಹಾಸನದ ವರದಿಗಾರರ ಪ್ರಕಾಶ್ ಸಹ ನಾವು ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀವಿ ಸರ್. ಈಗ ಎಷ್ಟು ದಿನದ ಹಿಂದೆ ಈ ಕಾಮಗಾರಿ ಮುಗ್ದಿತ್ತು, ಯಾಕೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರ್ಲಿಲ್ಲ ನಿಮ್ಮ ಗಮನಕ್ಕೆ ಬಂದಂತೆ? ನಿಮ್ಗೆ ಗೊತ್ತಲ್ಲ ಸರ್, ಇಲ್ಲಿ ರಾಜಕೀಯ ದೊಂಬರಾಟ ಸ್ವಲ್ಪ ಮಾಡಿದ್ದಾರೆ. ಏನಾಗಿದೆ ಅಂತ ಅದು 20 ರಸ್ತೆ ಅಲ್ಲಿ 2 ಸೈಡ್ ಹೋಗ್ಬೇಕು. ಅದನ್ನ ಏನಾಯ್ತು ಅಂತಂದ್ರೆ ಕೊರೋನಾ ಬಂತು ಅಂತ ಹೇಳ್ಬಿಟ್ಟು ಕೊರೋನಾ ಬಂದಾಗ ಲೇಟ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಅದು ಆಕ್ಚುಲಿಗೆ 4 ವರ್ಷದಲ್ಲಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಆಗಿದ್ದು ಆಗ್ಲಿಲ್ಲ. ಆ ಕೊರೋನಾ ಬಂದಾದ್ಮೇಲೆ ಏನಾಯ್ತು ಅಂದ್ರೆ ಕೊರೋನಾ ಹೇಳ್ಕೊಂಡು ಸ್ವಲ್ಪ ನಿಲ್ಸಿದ್ರು. ಅದಾದ್ಮೇಲೆ ಒಂದ್ಸಲ ಕುಸ್ತು ಬಿದ್ದಾಗೂ ಸಹ ಪ್ರಸಾರ ಮಾಡಿದ್ರೆ, ತಮ್ಮ ಚಾನಲ್ ಪ್ರಸಾರ ಮಾಡಿದಾಗ ತಕ್ಷಣ ಸ್ಪಂದಿಸಿ ಕೆಲಸಗಳನ್ನ ಅವಾಗ್ಲೂ ಸಹ ಮಾಡಿದ್ರು. ಅದಾದ್ಮೇಲೆ ಇವಾಗ ಏನಾಗಿದೆ ಅಂತಂದ್ರೆ ರಾಜಕೀಯ ಒತ್ತಡನೋ ಇಲ್ಲ ಬೇರೆ ಒತ್ತಡನೋ ಏನೋ ಗೊತ್ತಿಲ್ಲ. ಇಲ್ಲಿ ಗೊತ್ತಲ್ಲ, ನಿಮ್ಗೆ ಗೊತ್ತಿರ್ಬೋದು, ಗೊತ್ತು ನಿಮ್ಗೆ ಹಾಸನದ ಜಿಲ್ಲೆದು ರಾಜಕೀಯ ಅಂದ್ರೆ ಹಾಸನ ಅಂದ್ರೆ ರಾಜಕೀಯ ಅಂತ ಆಗ್ಬಿಟ್ಟು ಇವತ್ತು ಇಲ್ಲಿ ಸ್ಥಳೀಯ ಜನಗಳ ಅನುಭವಿಸ್ತಾ ಇದೀವಿ. ಯಾಕೆಂದ್ರೆ ರಾಜಕೀಯದ ಆಟಗಳು ಇಲ್ಲೇ ನಡೀತಾ ಇರುತ್ತೆ. ಹಂಗಾಗಿ ಹೋರಾಟ ಮಾಡಿ ಈಗ ಎಲ್ಲಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ಸೇರಿ ಇಲ್ಲಿ ಒಂದು ಮೇಲ್ಸೇತುವೆ ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡುದು. 5-6 ವರ್ಷಗಳ ಪ್ರತಿಫಲವಾಗಿ ಒಂದು ಮೇಲ್ಸೇತುವೆ ಬಂತು. ಇದನ್ ಕಟ್ಟಕ್ಕೆ ಹತ್ರ 8 ವರ್ಷ ಮೇಲೆ 10 ವರ್ಷ ಬರ್ತಾ ಇದೆ. ಈಗ 10 ವರ್ಷ ಕಟ್ಟಿ 8 ವರ್ಷ ಆದ್ರೂ ಸಹ ಇದನ್ನ ಓಡಾಡ್ಲಿಕ್ಕೆ ಪೂರ್ಣ ಮಾಡಕ್ ಆಗ್ತಲ್ಲ ಇವ್ಗೆ. ಮತ್ತೆ ಓಡಾಡ್ಲಿಕ್ಕೂ ಬಿಡ್ಲಿಲ್ಲ ಅಂತಂದ್ರೆ ನಾವ್ ಯಾರನ್ನ ಕೇಳ್ಬೇಕು ಹೇಳಿ? ಯಾರನ್ನ ಕೇಳೋಣ? ಇಲ್ಲಿ MLA ಕೇಳ್ಬೇಕು, MP ಕೇಳ್ಬೇಕು. ಎಷ್ಟೆಲ್ಲ ಜನಗಳಿಗೆ ಅನಾನುಕೂಲ ಆಗ್ತಿತ್ತು. ಆ ಕಡೆ ಚನ್ನಪಟ್ಟಣನೋ ಅಥವಾ ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಕಡೆಯಿಂದ ಬರುವಂಥ ಜನಗಳಿಗೆ ಅಥವಾ ಆ ಕಡೆ ಹೋಗುವಂಥ ಜನಗಳಿಗೆ ಎಷ್ಟು ಅನಾನುಕೂಲ ಆಗ್ತಿತ್ತು. ಈಗ ಸಂಚಾರಕ್ಕೆ ಮುಕ್ತ ಮಾಡಿರೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ. ಆ ರಸ್ತೆಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಇದೆ, ಹೊಸದಾಗಿ ಕೋರ್ಟ್ ಮಾಡಿದ್ದಾರೆ, ಶಾಲೆ ಕಾಲೇಜುಗಳಿದೆ, ಅಲ್ಲೂ ಕೆಲವು ಬಡಾವಣೆಗಳಿದೆ, ಆಮೇಲೆ ಇಂಡಸ್ಟ್ರಿ ಏರಿಯಾಕ್ಕೆ ಹೋಗೋ ಜಾಗ ಇದೆ. ಆ ಮಾರ್ಗವಾಗಿ ಬೆಂಗಳೂರಿಗೂ ಹೋಗ್ಬೋದು, ಆ ಮಾರ್ಗವಾಗಿ ಮುಖ್ಯ ರಸ್ತೆಯಾಗಿ ಮೈಸೂರಿಗೆ ಹೋಗುತ್ತೆ, ಆಮೇಲೆ ಅಲ್ಲಿಂದ ಮಡಿಕೇರಿಗೆ ಹೋಗೋ ರಸ್ತೆಗಳಿವು. ಅಲ್ಲಿ ಮಂಗಳೂರಿಗೂ ಆ ರಸ್ತೆಗಳ ಮುಖಾಂತರ ತೆರಳ್ತಾರೆ. ಯಾಕಂದ್ರೆ ಈ ಕಡೆ ಸಿಟಿ ಒತ್ತಡ ಜಾಸ್ತಿ ಆದಾಗ ಈ ಕಡೆ ಹೋಗ್ತಾರೆ. ಹಾಗಾಗಿ ಏನಾಗಿತ್ತು ಅಂದ್ರೆ ತುಂಬಾ ತೊಂದರೆ ಆಗಿತ್ತು. ಆಮೇಲೆ ಅಲ್ಲಿ ಪಾಪ ಆಟೋದವ್ರಿಗೂ ಅತಂತ್ರ ಆಗಿದ್ದಾರೆ. ಆಟೋ ಸ್ಟ್ಯಾಂಡ್ಗಳಿದೆ 2 ಅಲ್ಲಿ.
ಓಕೆ. ಅವರು ಸಹ ಜೀವನಕ್ಕೆ ನಂಬ್ಕೊಂಡಿದ್ದಂತವ್ರಿಗೆ ಅವರು ಅತಂತ್ರಗಳಾಗಿ ಇವತ್ತು ಆಟಗಳು ನಿಲ್ಸಕ್ಕೆ ಜಾಗ ಇಲ್ದಂಗೆ ಆಗಿದೆ ಈ ಒಂದು ಸಮಸ್ಯೆಯಿಂದ. ಮತ್ತೆ ಜೊತೆಗೆ ಏನಾಗಿದೆ ಅಂದ್ರೆ 3 ಕಿಲೋಮೀಟರ್ ಬಳಸ್ಬೇಕು, 3 ಕಿಲೋಮೀಟರ್ 5 ಕಿಲೋಮೀಟರ್ ಬಳಸ್ಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಕೇವಲ ಒಂದು ಕಿಲೋಮೀಟರ್ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಆ ಸರ್ಕಲ್ ಇಂದ 1 ಕಿಲೋಮೀಟರ್ ಆಗಲ್ಲ ಆಯ್ತಾ. ಅಂತ ಜಾಗದಲ್ಲಿ ಇವತ್ತು 3-4 ಕಿಲೋಮೀಟರ್ ಬಳಸ್ಕೊಂಡು ಬಂದಾಗ ಆಟೋದವರು ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಅವ್ರ ಜೊತೆ ಗಲಾಟೆ ಮಾಡ್ತಾರೆ. ಬಸ್ಗಳಂತೂ ಸಿಟಿ ಒಳಗೆ ಬರೋದೇ ಇಲ್ಲ. ಎಲ್ಲರೂ ಸಹ ಅಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಗಲಾಟೆ ಇದೆಲ್ಲ ಕಳ್ತನಗಳಾಗುತ್ತೆ. ಒಂದು ಅಂಡರ್ ಪಾಸ್ ಇದೆ, ಅಂಡರ್ ಪಾಸ್ ಹೋಗ್ಬೇಕು ಅಂತ ಕಳ್ತನಗಳು ಸುಮಾರು ನಡೆದಿದೆ, ಕೊಲೆಗಳೆಲ್ಲ ಆಗಿದೆ ಆ ಜಾಗಗಳಲ್ಲಿ. ಅಂತ ಜಾಗದಲ್ಲಿ ರಾತ್ರಿ ಹೊತ್ತು ನಾವು ಸ್ಥಳೀಯ ಓಡಾಡ್ಬೇಕು ಅಂತ ತುಂಬಾ ಕಷ್ಟ ಆಗುತ್ತೆ. ಆಟೋದಲ್ಲೂ ಬರೋಕ್ಕೂ ಭಯ ಆಗುತ್ತೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನಮ್ಗೆ ಟಿವಿ ಬರುವ ಒಂದು ವರದಿ ವಿಚಾರವಾಗಿ ಸರ್. ಧನ್ಯವಾದಗಳು ಸತೀಶ್ ಪಟೇಲ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಪ್ರೇಮ್ ಇದ್ದಾರೆ ಸ್ಥಳೀಯ ನಿವಾಸಿಗಳು. ನಮಸ್ಕಾರ ಪ್ರೇಮ್ ಅವರೇ. ನಮಸ್ತೆ ಸರ್. ಇವತ್ತು ಸಂಚಾರಕ್ಕೆ ಮುಕ್ತವಾಗಿದೆ, ಯಾವ ರೀತಿಯೆಲ್ಲ ಅನುಕೂಲ ಆಗಬಹುದು ಜನಗಳಿಗೆ ಅಂತ? ಸರ್, ಮೊದಲಾಗಿ ನಿಮ್ಗೆ ಧನ್ಯವಾದ ತಿಳಿಸ್ತೀವಿ. ನಮ್ಮ ಈ ಏನೇ ಹೋರಾಟ ಮಾಡಿದ್ರು ಕೂಡ ನಿಮ್ಮ ಮುಖಾಂತರನೇ ನಾವು ಈ ಸರ್ಕಾರಕ್ಕಾಗ್ಲಿ ಜಿಲ್ಲಾಡಳಿತಕ್ಕಾಗ್ಲಿ ನಾವು ತೋರಿಸ್ಕೊಟ್ಟಿದೀವಿ. ಮತ್ತೆ ವಿಶೇಷ ಏನಪ್ಪಾ ಅಂತ ಅಂದ್ರೆ ಬಹಳ ತುಂಬಾ ದಿನದಿಂದ ಪೆಂಡಿಂಗ್ ಇತ್ತು. ಇದು ಮೇಲ್ಗಡೆ 2 ಕಡೆನೂ ಓಪನ್ ಮಾಡ್ಬೇಕಂತ ಇತ್ತು. ಅದು ಮೇನ್ ರಾಜಕೀಯ ಒತ್ತಡದಿಂದನೋ ಇಲ್ಲ ರೈಲ್ವೆ ಇಲಾಖೆ ಅಧಿಕಾರಿಗಳ ಒತ್ತಡದಿಂದನೋ ಕ್ಲೋಸ್ ಮಾಡಿದ್ರು. ವಿಶೇಷವಾಗಿ ಏನಪ್ಪ ಹೇಳ್ಬೇಕು ಅಂತ ಅಂದ್ರೆ ಈ ಭಾಗದಲ್ಲಿ ಶಾಲಾ ಮಕ್ಕಳು, ಸ್ಕೂಲ್ ಮಕ್ಕಳು, ಆಮೇಲೆ ಆಫೀಸ್ಗೆ ಹೋಗುವಂತ ಸ್ವಲ್ಪ ಏಜ್ ಆಗಿರೋ ಪರ್ಸನ್ಗಳು ಎಲ್ಲರಿಗೂ ತೊಂದರೆ ಆಗ್ತಿತ್ತು. ಮತ್ತೆ ಇಲ್ಲಿ ಲೈಟ್ಗಳಿಲ್ಲ, ಚಿರಂಡಿ ಇಲ್ಲ. ಆ ಲೈಟ್ಗಳಿಲ್ಲದೆ ಇರೋ ಕಾರಣದಿಂದ ಸುಮಾರು ಸರಿ ಕಳ್ತನಗಳಾಗಿದ್ದಾವೆ. ಜನಗಳ ಹತ್ರ ಕಲ್ಲಲ್ಲಿ ಹೊಡೆಯೋದು, ಮೊಬೈಲ್ ಕೀಳೋದು ಈ ತರದೆಲ್ಲ ಮಾಡಿದ್ದಾರೆ. ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸತೀಶ್ ಪಟೇಲ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಮಾತಾಡಿದ್ವಿ. ನಿನ್ನೆ ನಮ್ಮ ಇದಕ್ಕೂ ಮುಂಚೆ 4-5 ಬಾರಿ ಮನವಿ ಮಾಡಿದ್ವಿ ಜಿಲ್ಲಾಡಳಿತಕ್ಕೆ. ಆ ಮನವಿಗೆ ಸ್ಪಂದಿಸಿ ಈಗ ಮೇಲ್ಗಡೆ ಫ್ಲೈಓವರ್ ಅಲ್ಲಿ ಓಡಾಡಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಫ್ಲೈಓವರ್ ಕೆಳಭಾಗದಲ್ಲೂ ಕೂಡ ನಮ್ಗೆ ಅಚ್ಚುಕಟ್ಟಾದ ಒಂದು ರಸ್ತೆ ವ್ಯವಸ್ಥೆ ಮಾಡಿಸ್ಕೊಟ್ರೆ ತುಂಬಾ ಧನ್ಯವಾದ ತಿಳಿಸ್ತೀವಿ ಸರ್. ಈ ಕೆಳಭಾಗದಲ್ಲಿ ಮತ್ತೆ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡೇ ಹೋಗ್ಬೇಕಲ್ಲ ಸರ್? ದಾಟ್ಕೊಂಡು ಹೋಗ್ಬೇಕು. ಅದೇನೋ ಅಂಡರ್ ಪಾಸ್ ಏನು ಅಂತ ಗೊತ್ತಿಲ್ಲ ಸರ್. ತಾಂತ್ರಿಕವಾಗಿ ನಮ್ಗೆ ಯಾವುದೇ ರೀತಿ ಮಾಹಿತಿಗಳಿಲ್ಲ, ಮಾಹಿತಿ ಫಲಕಗಳು ನಮ್ಗೆ ಇಲ್ಲಿ ಹಾಕಿಲ್ಲ. ಹಾಗಾಗಿ ಯಾವ ರೀತಿ ಮಾಡ್ತಾರೆ ಅನ್ನೋದು ನಮಗೆ ಸರಿಯಾಗಿ ಅರಿವಿಲ್ಲ ಸರ್ ಅದ್ರ ಬಗ್ಗೆ. ಅಲ್ಲ, ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಸೇತುವೆ ಕಟ್ಟುತ್ತೆ, ಮೇಲ್ ಸೇತುವೆ ಕಟ್ಟುತ್ತೆ. ಆದ್ರೆ ಜನರ ಬಳಕೆಗೆ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಮತ್ತೆ ಹೋರಾಟ ಮಾಡಬೇಕು. ನೋಡಿ, ಬ್ರಿಡ್ಜ್ ಕಟ್ರಪ್ಪ ಅಂತ ಹೋರಾಟ ಮಾಡಬೇಕು. ಬ್ರಿಡ್ಜ್ ಕಟ್ಟಿದ ಮೇಲೆ ನಮ್ಗೆ ಅವಕಾಶ ಕೊಡಿ, ನಮ್ಗೆ ಬಳಕೆಗೆ ಅವಕಾಶ ಮಾಡಿಕೊಡಿ ಅಂತ ಹೋರಾಟ ಮಾಡಬೇಕು. ಪ್ರತಿಯೊಂದು ಹೋರಾಟ ಮಾಡಿದ್ರೆ ಮಾತ್ರ ಇವ್ರು ಎಚ್ಚೆತ್ಕೊಳ್ತಾರ ಅಂತ. ಹೌದು ಸರ್. ಇಲ್ಲಿ ಏನಾಗಿದೆ ಅಂದ್ರೆ ರಾಜಕೀಯ ದುರುದ್ದೇಶ ಮೇಲ್ ಕಂಡು ಬರ್ತಾ ಇದೆ ಸರ್. ಯಾಕೆ ಅಂತ ಅಂದ್ರೆ ಕಳೆದ 5 ವರ್ಷ 10 ವರ್ಷದಿಂದನೂ ಈ ಕೆಲಸ ಕಾಮಗಾರಿಗಳ ಈ ಪ್ರಗತಿ ಏನು ಮಂದಗತಿಯಲ್ಲಿ ಸಾಗ್ತಾ ಇರೋದನ್ನ ನೋಡಿದ್ರೆ ರಾಜಕೀಯವಾಗಿ ಪ್ರೇರಿತವಾಗಿ ಇದನ್ನ ಸ್ವಲ್ಪ ನಿಧಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವಾಗ ಎಲ್ಲ ಸರ್ಕಾರದಿಂದ ಹೆಣ್ಮಕ್ಳಿಗೆ ಬಸ್ ಫ್ರೀ ಮತ್ತೆ ಶಕ್ತಿ ಯೋಜನೆ, ಆ ಯೋಜನೆ ಸುಮಾರು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಕೊಟ್ಟಿರೋ ಕಾರಣದಿಂದಾಗಿ ಇಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ಮೇಜರ್ ಈ ಸರ್ಕಾರದಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ ಆತರ ಏನೇ ಗ್ಯಾರಂಟಿಗಳು ಕೊಟ್ರು ಕೂಡ ಈಗ ಈ ಪ್ರೆಸೆಂಟ್ ಏನು ಕಾಮಗಾರಿಗಳಾಗ್ಬೇಕು ಆ ಕಾಮಗಾರಿಗಳಿಗೆ ಅನುದಾನನ ಹೆಚ್ಚಿಗೆ ಅವರು ವ್ಯವಸ್ಥಿತವಾಗಿ ಮಾಡಿಕೊಡ್ಲೇಬೇಕಂತ ವಿನಂತಿ ಮಾಡ್ಬೋದು ಸರ್. ಓಕೆ. ಧನ್ಯವಾದಗಳು ಪ್ರೇಮ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಜನರ ಮಾತು, ಒಂದು ರೀತಿ ಖುಷಿಯ ಮಾತುಗಳನ್ನು ಇವತ್ತು ಹೇಳ್ತಾ ಇದ್ದಾರೆ ಅವರು. ಯಾಕಂತ ಹೇಳಿದ್ರೆ ಅನೇಕ ವರ್ಷಗಳಿಂದ ಈ ಒಂದು ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಹೋರಾಟದ ಮೇಲೆ ಹೋರಾಟವನ್ನು ಮಾಡ್ತಾ ಇದ್ದರು. ಆದರೆ ಅದು ಸಹಕಾರವಾಗಿರಲಿಲ್ಲ. ಇದೀಗ ಪೂರ್ಣಗೊಂಡಿದ್ದರೂ ಕೂಡ ಜನರ ಬಳಕೆಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅಲ್ಲಿನ ಜನರ ನೋವಾಗಿತ್ತು. ನಾವು ಸುದ್ದಿಯನ್ನು ಅಂದರೆ ಜನರ ಅಳಲನ್ನು, ಜನರ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಫಲವೂ ಕೂಡ ಸಿಕ್ಕಿದೆ. ಈಗ ಆ ಮೇಲ್ಸೇತುವೆ ಓಪನ್ ಆಗಿದೆ. ಸುರೇಶ್ ಕುಮಾರ್ ಇದ್ದಾರೆ ಸ್ಥಳೀಯರು ನಮ್ಮ ಜೊತೆ ಮಾತಾಡಲಿಕ್ಕೆ. ನಮಸ್ಕಾರ ಸುರೇಶ್ ಕುಮಾರ್ ಅವರೇ. ಹಲೋ, ನಮಸ್ತೆ. ಈಗ ಸದ್ಯಕ್ಕೆ ಬ್ರಿಡ್ಜ್ ಓಪನ್ ಆಗಿದೆ. ಹೌದು. ತಾವು ಕೂಡ ನಗರಸಭೆ ಸದಸ್ಯರಾಗಿದ್ದಂಥವ್ರು. ಹೌದು. ಏನು ಅನ್ಸುತ್ತೆ ಸರ್? ಖುಷಿಯಾಗಿದೆ. ಸುಮಾರು 5-6 ವರ್ಷದ ಜನರ ಬಹುದಿನದ ಆಸೆ ಅದು ನೆರವೇರಿದೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. 4 ವೇ ಆಗ್ಬೇಕಾಗಿತ್ತು, ಅಟ್ಲೀಸ್ಟ್ 2 ವೇ ಸಂಚಾರಕಾರ ಅನುವು ಮಾಡಿಕೊಟ್ಟಿರೋದ್ರಿಂದ ಬಹಳ ಖುಷಿಯಾಗಿದೆ. ಅಲ್ಲಿ ಇಲ್ಲಿವರೆಗೂ ಕೂಡ ನಿರ್ಮಾಣ ಆದ್ರೂ ಅಲ್ಲಿನ ಸಂಚಾರಕ್ಕೆ ಮಾತ್ರ ಅವಕಾಶ ಕೊಟ್ಟಿರಲಿಲ್ಲ. ಅದನ್ನೇ ಹೋರಾಟ ನಾವು ಮಾಡಿದ್ದು. ರೈಲ್ವೆ ಇಲಾಖೆಯಿಂದ ಏನಕ್ಕೋಸ್ಕರ ಕ್ಲೋಸ್ ಮಾಡಿದಿರಿ ಅಂತೇಳಿ ಮಾಹಿತಿ ತಗೊಳ್ಳಾಗೆ ನಮಗೆ ಗೊತ್ತಾಗಿದ್ದು. ಅವಾಗ
ಎಲ್ಲ ಹೋರಾಟ ಮನವಿಗಳನ್ನೆಲ್ಲ ಕೊಟ್ಟು ಒಂದು 8 ದಿವಸದೊಳಗೆ ಓಪನ್ ಮಾಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೂಡ ಕೊಟ್ಟಿದ್ದು ನಾವು ಆ ಭಾಗದ ನಗರಸಭಾ ಸದಸ್ಯರು ನಾವುಗಳೆಲ್ಲ ಸೇರಿ. ಸಾರ್ವಜನಿಕರ ಒತ್ತಾಯಕ್ಕೆ ಮಣಿದು ಇವತ್ತು ಅದನ್ನ ನಿನ್ನೆ ರಾತ್ರಿ ತೆರವುಗೊಳಿಸಿದ್ದಾರೆ, ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈಗ ಇದು ಒಂದು ಬೇಡಿಕೆ ಇತ್ತಲ್ಲ, ಬಹಳ ದಿನಗಳಿಂದಲೂ ಕೂಡ ಇತ್ತು. ಅದು ಯಾವ್ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ತು, ಕೊನೆಗೆ ನಿರ್ಮಾಣ ಮಾಡಲೇಬೇಕಾದಂಥ ಸನ್ನಿವೇಶ ಬಂತು ಅನ್ನೋ ಕಾರಣಕ್ಕಾಗಿ ಆಯಿತು. ಸೈಮಲ್ಟೇನಿಯಸ್ಲಿ ಹೊಳೆನರಸೀಪುರ ಮತ್ತು ಹಾಸನದಲ್ಲಿ ಎರಡು ಒಟ್ಟಿಗೆ ಆಯಿತು ಅಂತ ಕಾಣಿಸುತ್ತೆ, ಅಥವಾ ಹೊಳೆನರಸೀಪುರದ್ದೇ ಬೇಗ ಆಗಿರಬೇಕು? ಹೊಳೆನರಸೀಪುರದ ಬೇಗ ಆಯಿತು. ಹಾಸನದ್ದು ಬಹಳ ಜನರೆಲ್ಲ ಹೋರಾಟದ ನಂತರದಲ್ಲಿ ಅದಕ್ಕೆ ಅನುದಾನ ಬಿಡುಗಡೆ ಆಗಿ ನೋಡಿ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಇನ್ನೂ 40 ರಿಂದ 50 ಕೋಟಿ ಬೇಕು ಹೆಚ್ಚುವರಿಯಾಗಿ ಅಂತ ಹೇಳಂತ ಅಂದಿದ್ದಾರೆ. ಅದನ್ನು ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದನೂ ಮತ್ತು ರಾಜ್ಯ ಸರ್ಕಾರ ಅದೆರಡು 50-50 ಇದರಲ್ಲಾಗಿರುವಂತ ಕೆಲಸ. ಇಬ್ರು ಶೇರಿಂಗ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಏನೋ ರಾಜ್ಯ ಸರ್ಕಾರ ಕೊಡಕ್ ಆಗೋದಿಲ್ಲ ಆ ದುಡ್ಡನ್ನ ಅಂತ ಹೇಳ್ಬಿಟ್ಟು ಹೇಳಿದೆ ಅನ್ನೋ ಮಾಹಿತಿ. ಹಾಗಾಗಿ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನು 2 ಏನು ಶೀಘ್ರದಲ್ಲಿ ಆಗ್ಲಿ ಅಂತೇಳಿ ಬಯಸ್ತೀವಿ. ಓಕೆ, ಈಗ ಹಾಸನ ಹೇಳಿ ಕೇಳಿ ಒಂದು ಸೆಂಟರ್ ಪ್ಲೇಸು ಸರ್. ಮಂಗಳೂರಿಗೂ, ಬೆಂಗಳೂರಿಗೂ, ಶಿವಮೊಗ್ಗಕ್ಕೂ, ಮಡಿಕೇರಿಗೂ, ಮೈಸೂರಿಗೂ ಹಾಸನ ಒಂದು ಅಭಿವೃದ್ಧಿಯಲ್ಲಿ ಮಾದರಿ ಅಂತ ಹೇಳ್ಕೊಳ್ತಾರೆ. ಆದರೆ ಇಂಥ ಸಮಸ್ಯೆಗಳು ಗಂಭೀರವಾಗಿರೋದು ಯಾರಿಗೂ ಕಾಣಿಸೋದಿಲ್ವಲ್ಲ ಅಂತ. ರಾಜಕೀಯದ ಇಚ್ಛಾಶಕ್ತಿ ಇರಬೇಕು ನಾಯಕರುಗಳಿಗೆ. ಇಂಥದನ್ನೆಲ್ಲ ಹಿಡ್ಕೊಂಡ ಮೇಲೆ ತಾರ್ಕಿಕ ಅಂತಿಕ್ ಹೋಗೋರ್ಗು, ಆ ಕೆಲಸ ಆಗೋವರ್ಗು ಬೆನ್ನೆತ್ಬೇಕಲ್ವಾ. ಹೌದು. ಈಗ ಫ್ಲೈಓವರ್ ಆಗ್ಬೇಕು ಅಂತ ಅಂದ್ರೆ ಏನು, 4 ವೇನು ಆಗ್ಬೇಕು. ಈಗ ಹೇಳ್ತಾರೆ ಇಲ್ಲ, ಎಸ್ಟಿಮೇಟ್ ಮಾಡಿದಾಗ 2 ಕಡೆನು ಬಸ್ ಸ್ಟ್ಯಾಂಡ್ಗೆ ಮತ್ತು ಇದಕ್ಕೆ 2 ಕಡೆ ರ್ಯಾಂಪ್ಗಳನ್ನ ಹೆಚ್ಚುವರಿಯಾಗಿ ಕಾಸ್ಟ್ ಆಯ್ತದು ಅಂತ. ಮೊದ್ಲೇ ಏನ್ ಯೋಚನೆ ಮಾಡ್ತಾ ಇರ್ತಾರೆ ಇವರೆಲ್ಲ. ಮೂಲ ಕ್ರಿಯಾ ಯೋಜನೆ ತಯಾರು ಮಾಡಿದಾಗ್ಲೇ ಎಲ್ಲ ಗಮನದಲ್ಲಿ ಇಟ್ಕೊಂಡೆ ಮಾಡ್ಬೇಕಲ್ವಾ. ಎಕ್ಸ್ಟೆನ್ಷನ್ಗೆ ಹೋಗಕ್ ಒಂದು ಡೌನ್ವರ್ಡ್ಸ್ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಮಾಡ್ಬೇಕು. ಹಂಗಾಗಿ ಈಗ 40 ಕೋಟಿ ಜಾಸ್ತಿ ಆಯ್ತು ಅಂತಾರೆ. ಇವೆಲ್ಲ ಅರ್ಥಿಲ್ದಿರೋ ಅಂತದ್ದು. ಫಸ್ಟ್ ಪ್ರಾರಂಭ ಮಾಡ್ಬೇಕಾರೇನೆ ಕ್ರಿಯಾ ಯೋಜನೆ ಮಾಡ್ಬೇಕಾರೆ ಎಷ್ಟು ದುಡ್ಡು ಬೇಕು, ಏನು, ಯಾರ್ಯಾರಿಂದ ಸ್ಟೇಟ್ ಗೌರ್ಮೆಂಟ್ ಪಾರ್ಟಿಸಿಪೇಷನ್, ಅವ್ರದ್ದೇನು ಕಾಂಟ್ರಿಬ್ಯೂಷನ್, ಸೆಂಟ್ರಲ್ದೇನು ಎರಡು ನೋಡಿ ಒಂದ್ಸರಿ ಟೆಂಡರ್ ಮಾಡಿ ಒಂದ್ಸರಿ ಕೆಲಸ ಮುಗಿಸ್ಬೇಕು. ಈಗ ಅರ್ಧ ಮಾಡೋದು, 2 ವೇ ಮಾಡಿ ನಿಲ್ಸೋದು, ಈಗ ಅನುದಾನ ಇಲ್ಲ ಅನ್ನೋದು, ಇದೆಲ್ಲ ಒಂಥರ ಮೂರ್ಖತನದ ಪರಮಾವಧಿ ಅನ್ಸುತ್ತೆ ನನಗೆ. ಓಕೆ, ಸೊ ಇದ್ರ ಮೂಲಕ ಹಾಸನ ಜನತೆಗೆ ಅನುಕೂಲ ಆಗಿದೆ. ಅದು ನಾವು ಕೂಡ ಸದ್ಯದ ಮಟ್ಟಿಗೆ 2 ವೇಲೆ ಜನ ಓಡಾಡ್ಬೋದು. ಇನ್ನೂ ಆಗ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಮಧ್ಯದಲ್ಲಿ ಕಳಪೆ ಕಾಮಗಾರಿ ಅನ್ನೋ ಕಾರಣಕ್ಕಾಗಿ ಕುಸಿತ ಕೂಡ ಆಗಿತ್ತು. ಹೌದೌದು. ಈಗ 2 ವರ್ಷದಿಂದ ಕೋವಿಡ್ ಟೈಮಲ್ಲಿ ಒಂದ್ ಕಡೆ ಕುಸಿತ ಆಗಿ ಅದನ್ನ ರಿಮೂವ್ ಮಾಡಿ ಮತ್ತೆ ಸರಿಪಡಿಸಿದ್ರು ಅದನ್ನ. ಅಲ್ಲ ಸರ್, ಈಗ ಬಳಕೆಗೆ ಮುಕ್ತವಾಗಿಲ್ಲ ಅಂತ ಹೇಳಿದ್ರೆ ಕಟ್ಟಿ ಇದನ್ನ ನಿರ್ಮಾಣ ಮಾಡಿದ್ರು ಏನ್ ಪ್ರಯೋಜನ ಅಲ್ವಾ ಅಂತ. ಈಗ ಬಳಕೆಗೆ ಈಗ ನಿರ್ಮಾಣ ಆಗಿದೆ ಅಂದ್ರೆ ಕೆಲವಷ್ಟು ಕೆಲಸಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ಅಂತ. ಅದು 50% ಆಗಿದೆ. 4 ವೇಲಿ ಒಂದ್ ಸೈಡ್ 9 ಮೀಟರ್ಸ್ಗೆ 18 ಮೀಟರ್ಸ್ಗೆ ರೋಡ್ ಬ್ರಿಡ್ಜ್ ಮಾಡಿರೋದು. ಅದನ್ನ ಈಗ 9 ಮೀಟರ್ ಮಾತ್ರ ಓಡಾಡೋದಕ್ಕೆ ಅನುಕೂಲ ಮಾಡಿದ್ದಾರೆ. ಇನ್ನು 9 ಮೀಟರ್ ಇನ್ನೂ 40 ರಿಂದ 50 ಕೋಟಿ ಬೇಕು ಅಂತ ಹೇಳ್ತಾ ಇದಾರೆ. ಅದು ಯಾವಾಗ ಅನುದಾನ ಕೊಡೋದು, ಅದು ಟೆಂಡರ್ ಯಾವಾಗ ಆಗೋದು, ಕೆಲಸ ಪ್ರಾರಂಭ ಆಗಿ ಮುಗಿಯೋದು ಯಾವಾಗೋ ಗೊತ್ತಿಲ್ಲ. ಇದಕ್ಕೇನೆ 5 ವರ್ಷ ತಾಂಡಿದ್ದಾರೆ. ಇನ್ನು ಅದನ್ನ ಯಾವಾಗ ಮಾಡ್ತಾರೋ ನೋಡ್ಬೇಕು. ಓಕೆ, ಧನ್ಯವಾದಗಳು ಸುರೇಶ್ ಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ದೇವರಾಜೇಗೌಡರು ಇದ್ದಾರೆ, ಬಿಜೆಪಿ ವಕ್ತಾರರವರು. ನಮಸ್ಕಾರ ದೇವರಾಜೇಗೌಡ್ರೆ. ಸರ್ ಸಾರಿ ದೇವರಾಜೇಗೌಡ, ನಮಸ್ತೆ. ಕಾಂಗ್ರೆಸ್ ವಕ್ತಾರ, ಬಿಜೆಪಿ ಅಲ್ಲ. ಓಕೆ, ನಾನು ಆ ದೇವರಾಜೇಗೌಡ ಅಂತ ಅನ್ಕೊಂಡೆ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ವಕ್ತಾರರು. ಸಾರಿ ದೇವರಾಜೇಗೌಡ್ರೆ, ಈಗ ನೋಡ್ತಾ ಇದ್ದೀರಿ ಈ ರಸ್ತೆ ಜನಗಳಿಗೆ ಅನುಕೂಲಕ್ಕೆ ಸಿಕ್ಕಿದೆ ಕೊನೆಗೂ ಕೂಡ ಅಂತ. ಸರ್ ಖಂಡಿತವಾಗ್ಲು ಇದರಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಗಮನ ಕೊಟ್ಟಿದ್ರು. ನಮ್ಮ ಪಕ್ಷದ ಮುಖಂಡರುಗಳು ಕೂಡ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಓಪನ್ ಮಾಡಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಅನಾನುಕೂಲ ಆಗ್ತಾ ಇದೆ, ಆದಷ್ಟು ಶೀಘ್ರದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಹೇಳಿ DC ಅವ್ರನ್ನ ಮತ್ತು ಜಿಲ್ಲಾ ಸಚಿವರನ್ನ ನಾವು ಅಪ್ರೋಚ್ ಮಾಡಿದ್ವಿ. 2ನೇ ತಾರೀಕಿಗೆ ನಾನು ಈ ವಿಚಾರವಾಗಿ, ಮೇಲ್ಸೇತುವೆ ವಿಚಾರವಾಗಿ ಮಾಧ್ಯಮದ ಮುಂದೆ ಹೇಳಿಕೆ ಕೂಡ ಕೊಟ್ಟಿದ್ದೆ. 5ನೇ ತಾರೀಕು ಓಪನ್ ಮಾಡಿಸ್ಕೊಡ್ತೀವಿ ಸಾಧ್ಯವಾದಷ್ಟು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಜಿಲ್ಲಾಧಿಕಾರಿಗಳನ್ನ, ರೈಲ್ವೆ ಇಲಾಖೆಯವ್ರನ್ನ ಮತ್ತು ಸಾರಿಗೆ ಇಲಾಖೆಯವ್ರನ್ನ ಮತ್ತು ಪೊಲೀಸ್ ಇಲಾಖೆ ಎಲ್ಲವೂ ಸಹಮತದಿಂದ ನಿನ್ನೆ ಸಂಜೆ ಓಪನ್ ಆಗಿದೆ. ಆದ್ರೆ ನಮ್ದು ಒಂದು ಒತ್ತಡ ಇದೆ ಮತ್ತು ಒತ್ತಾಯನೂ ಇದೆ. ಸಾಧ್ಯವಾದಷ್ಟು ಶೀಘ್ರದಲ್ಲಿ ಎರಡೂ ಬದಿನಲ್ಲಿ ಈಗ ಇರ್ತಕ್ಕಂಥ ಕಾಮಗಾರಿ ಮುಗಿಬೇಕು, ಅದು ಕೂಡ ಸಾರ್ವಜನಿಕ ಉದ್ದೇಶಕ್ಕೆ ಬಿಟ್ಕೊಡ್ಬೇಕು ಅನ್ನೋಕ್ಕಂಥ ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂತ ಸಚಿವರಿಗೆ
ಗಮನಕ್ಕೆ ತಂದು ಹ್ಞೂ ಉಳಿಕೆ ಕಾಮಗಾರಿಯನ್ನ ಶೀಘ್ರ ಮುಗಿಸ್ಲಿಕ್ಕೆ ಒತ್ತಡವನ್ನ ಹಾಕ್ತಾ ಇದೀವಿ ಸರ್. ಹ್ಞೂ 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 ಸಾಧ್ಯವಾದಷ್ಟು ಬೇಗ ಕಾಮಗಾರಿ ಮುಗಿಲಿಕ್ಕೆ ಪ್ರಯತ್ನವನ್ನ ನಾವು ಕೂಡ ಮಾಡ್ತೇವೆ. ಓಕೆ 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 ಧನ್ಯವಾದಗಳು ದೇವರಾಜೇಗೌಡ್ರೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ದೀವಿ, ಇದು ಹಾಸನದ ಅತಿ ಮುಖ್ಯವಾದ ರಸ್ತೆ, NR ಸರ್ಕಲ್ನಿಂದ ಹೊಸ ಬಸ್ ನಿಲ್ದಾಣಕ್ಕೆ ಬರುವಂಥ ರಸ್ತೆ. ಹೊಸ ಕೋರ್ಟ್ ಕೂಡ ನಿರ್ಮಾಣವಾಗಿದೆ, ಆ ಕೋರ್ಟ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಜೊತೆಗೆ ಅಲ್ಲಿಂದ ನೇರವಾಗಿ ತೆರಳಿದ್ರೆ ಒಳನೇಶ್ವರನೋ, ಈ ಕಡೆ ಬೆಂಗಳೂರು, ಆ ಕಡೆ ಮಂಗಳೂರು, ಹೀಗೆ ಅನೇಕ ಕಡೆಗಳಲ್ಲೂ ಕೂಡ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಬಲ್ಲಂಥ ರಸ್ತೆ ಇದು. ಆದರೆ ಈ ರಸ್ತೆ ಕಾಮಗಾರಿ, ಮೇಲ್ಸೇತುವೆ ಕಾಮಗಾರಿ ಮುಗಿದಿದ್ರೂ ಕೂಡ ಅದನ್ನು ಬಳಕೆಗೆ ಸರ್ಕಾರ ಅನುಮತಿ ಮಾಡಿಕೊಟ್ಟಿರಲಿಲ್ಲ. ನಾವು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇರ್ತೀವಿ. ಅದು ಹೇಳಿ ಕೇಳಿ ಜನದನಿಯಲ್ಲಿ ಜನರ ಸಮಸ್ಯೆಗಳಿಗೆ, ಜನರ ಅಳಲುಗಳಿಗೆ, ಬೇಡಿಕೆಗಳಿಗೆ ಒಂದು ಧ್ವನಿಯಾಗಿ ನಾವು ನಿಲ್ತೇವೆ. ಈ ಹಾಸನದ ಮೇಲ್ಸೇತುವೆ ವಿಚಾರದಲ್ಲೂ ಕೂಡ ಅಂಥದ್ದೇ ಗಟ್ಟಿ ನಿಲುವನ್ನು ನಾವು ಪ್ರದರ್ಶನ ಮಾಡಿದ್ವಿ. ನಿನ್ನೆ ಜನದನಿಯಲ್ಲಿ ಜನರ ಸಮಸ್ಯೆಗಳನ್ನು ಮುಂದಿಟ್ಟಿದ್ವಿ. ಜಿಲ್ಲಾಡಳಿತ ಕೊನೆಗೂ ಕೂಡ ಕಣ್ ತೆಗೆದಿದೆ. ಈ ಮೇಲ್ಸೇತುವೆಯನ್ನು ಜನರ ಬಳಕೆಗೆ ಅನುಕೂಲ ಮಾಡಿಕೊಟ್ಟಿದೆ. ಇದಾಗಿತ್ತು ಇವತ್ತಿನ ಜನದನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.